ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ರಾಜದಾರಿ ಶ್ರೀನಿವಾಸ್. ನೀವು ನೋಡ್ತಿದ್ದೀರಿ ರಾಜದಾರಿ ಟಿವಿ. ಇವತ್ತು ನಮ್ಮ ಸಾಲು ಮರದ ತಿಮ್ಮಕ್ಕನವರು, ನಮ್ಮ ಕರ್ನಾಟಕದ ಹೆಮ್ಮೆ, ಆ ಪ್ರಭಾವಿ ಮಹಿಳೆಯರು, ವಿಶ್ವದ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಅತಿ ಎತ್ತರದ ಸ್ಥಾನದಲ್ಲಿದ್ದಂತಹ ನಮ್ಮೂರಿನ ವೃಕ್ಷ ಮಾತೆ, ಕರ್ನಾಟಕದ ಸಾಲು ಮರದ ತಿಮ್ಮಕ್ಕ ಅಂತಂದರೆ ಅಲ್ಲೂ ಸಾಲು ಮರಗಳು, ಪರಿಸರ ಪ್ರೇಮ ಇವುಗಳೇ ಸದಾಕಾಲ ಕಾಡುತ್ತೆ. ತಮ್ಮ 114ನೇ ವರ್ಷದ ವಯೋಸಹಜ ಕಾಯಿಲೆಯಿಂದ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಸಾಲು ಮರದ ತಿಮ್ಮಕ್ಕನವರು ಜನಿಸಿದ್ದು ಕರ್ನಾಟಕದ ಗುಬ್ಬಿ ತಾಲೂಕು. ಅವರು ಮದುವೆಯಾಗಿದ್ದು ಮಾಗಡಿ ತಾಲೂಕಿನ ಚಿಕ್ಕಯ್ಯ ಎಂಬುವರನ್ನು. ಆದರೆ ಅವರಿಗೆ ಮಕ್ಕಳಾಗಲಿಲ್ಲ. ತಮಗೆ ಮಕ್ಕಳಿಲ್ಲದಿದ್ದರೆ ಏನಾಯಿತು, ಒಂದಷ್ಟು ಆ ಒಂದು ರಸ್ತೆ ಬದಿಯ ಸಾಲು ಮರಗಳನ್ನು ಬೆಳೆಸಿ ಅವುಗಳನ್ನೇ ತಮ್ಮ ಮಕ್ಕಳು ಅಂತ ತಿಳ್ಕೊಂಡು ಅವುಗಳನ್ನ ಪೋಷಿಸ್ತಾ ಬಂದರು ದಂಪತಿಗಳು. ನಿರಂತರ ಆ ಪರಿಸರದ ಪ್ರಜ್ಞೆ ಆಗಲೇ ಅವ್ರಿಗೆ ಕಾಡ್ತಾ ಇತ್ತು. ಅದು ಎಲ್ಲೂ ಕೂಡ ಅವರಿಗೆ ಮಕ್ಕಳಿಲ್ಲ ಅನ್ನೋ ಕೊರತೆಯನ್ನು ಅದು ಉಂಟು ಮಾಡಲೇ ಇಲ್ಲ. ಪರಿಸರವನ್ನೇ ತನ್ನ ಮಕ್ಕಳು ಅಂತ ತಿಳ್ಕೊಂಡಿರುವಂಥ ವೃಕ್ಷ ಮಾತೆ ಇವತ್ತು ನಮ್ಮ ಜೊತೆ ಇಲ್ಲ. ಅಗಲಿದ ಅವರ ಆ ಚೈತನ್ಯಕ್ಕೆ ನಾವು ಶಾಂತಿಯನ್ನು ಕೋರೋಣ. ಅವರು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಆ ಪ್ರಶಸ್ತಿಗಳ ಪಟ್ಟಿಗಳನ್ನು ಹೇಳ್ತಾ ಹೋದರೆ ನಮಗೆ ಬಹಳ ಕುತೂಹಲ ಅನಿಸುತ್ತೆ. ಅವರು ಅಷ್ಟೇನು ಓದದೇ ಇಲ್ಲದೇ ಇದ್ದರೂ ಕೂಡ ಒಬ್ಬ PhD ಮಾಡಿರುವಷ್ಟು ಒಬ್ಬ ಗೌರವ ಡಾಕ್ಟರೇಟ್ನ ಅವರು ಪಡೆದಿದ್ದಾರೆ. ಅಂದರೆ ಪರಿಸರದ ಕಾಳಜಿ ಅವನ್ನ ನಿರಂತರವಾಗಿ ಕಾಡ್ತಾ ಇತ್ತು. ಸಾಲು ಮರದ ತಿಮ್ಮಕ್ಕನವರು ಕರ್ನಾಟಕದ ಅನೇಕ ಪ್ರಶಸ್ತಿಗಳ ಜೊತೆಗೆ ಕೇಂದ್ರ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದರು. ಬನ್ನಿ, ಅವರಿಗೆ ಸಿಕ್ಕಿರುವಂಥ ಪ್ರಶಸ್ತಿಗಳ ಪಟ್ಟಿಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಸಾಲು ಮರದ ತಿಮ್ಮಕ್ಕನವರಿಗೆ 1995ರಲ್ಲಿ ರಾಷ್ಟ್ರೀಯ ಪೌರ ಪ್ರಶಸ್ತಿ, 1997ರಲ್ಲಿ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ, 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿ, ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ನಾಡೋಜ ಪ್ರಶಸ್ತಿಯನ್ನು ಕೂಡ ಕೊಟ್ಟು ಗೌರವಿಸಲಾಗಿದೆ. ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನವರ ನಿಧನಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಸೇರಿದಂತೆ ಅನೇಕ ರಾಜಕೀಯ ಪಕ್ಷಗಳ ಮುಖಂಡರು ತೀವ್ರ ಸಂತಾಪವನ್ನು ಸೂಚಿಸಿದ್ದಾರೆ. ಸಾಲು ಮರದ ತಿಮ್ಮಕ್ಕನವರಂತಹ ಮನಸ್ಸು, 114 ವರ್ಷ ವಯಸ್ಸಾದರೂ ಕೂಡ ಆ ವಯಸ್ಸಿನಲ್ಲೂ ಕೂಡ ಅವ್ರಿಗಿದ್ದದ್ದು ಒಂದೇ, ಹಸಿರು, ವೃಕ್ಷಗಳು, ಪರಿಸರ ಪ್ರೇಮ. ಇವತ್ತು ನಾವು ಕೂಡ ಅವರದೇ ಒಂದು ಹಾದಿಯನ್ನು, ಅವರ ಬದುಕಿನ ಒಂದು ಪಕ್ಷಿ ನೋಟವನ್ನು ಗಮನಿಸಿದರೆ ನಮಗೆ ಕಾಣೋದು ಪರಿಸರ ಪ್ರಜ್ಞೆ. ನಮ್ಮ ನಾಳೆಯ ಉಳಿವಿಗಾಗಿ ನಮ್ಮ ಜೊತೆ ಪರಿಸರ ಇರಬೇಕು, ನಮ್ಮ ಬದುಕಿನ ಉಸಿರಿಗಾಗಿ ಹಸಿರಿರಬೇಕು ಅನ್ನೋದು ಆ ಒಂದು ಅದಮ್ಯ ಚೇತನದ ಹಂಬಲ. ನಮ್ಮ ವಾಹಿನಿಯ ಮುಖೇನ ನಾಡೋಜ ಪ್ರಶಸ್ತಿ ಪುರಸ್ಕೃತರಾದಂತಹ ದಿವ್ಯ ಚೇತನ ಸನ್ಮಾನ್ಯ ಸಾಲು ಮರದ ತಿಮ್ಮಕ್ಕನವರಿಗೆ ಈ ಮುಖೇನ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ. ಬನ್ನಿ ಸ್ನೇಹಿತರೆ, ಇನ್ನಷ್ಟು ವಿಚಾರಗಳ ಜೊತೆ ನಾನು ಮತ್ತೆ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ರಾಜದಾರಿ ಟಿವಿ. ನಮಸ್ಕಾರ. ರಾಜದಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.